ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ಸಮುದ್ರದೊಳಗೆ ಮನುಷ್ಯನಂತೆ ಥಿಂಕ್ ಮಾಡುವ ಒಂದು ಪ್ರಾಣಿ ಇದ್ರೆ ಹೇಗಿರುತ್ತೆ ಅಂತ? ಬಾಟಲ್ ನೋಸ್ ಡಾಲ್ಫಿನ್. ಇವುಗಳು ವಿಶ್ವದ ಉಷ್ಣ ಮತ್ತು ಸಮಶೀತೋಷ್ಣ ಸಮುದ್ರಗಳಲ್ಲಿ ಕಂಡುಬರುತ್ತವೆ. ಅಟ್ಲಾಂಟಿಕ್, ಪೆಸಿಫಿಕ್ ಮತ್ತು ಹಿಂದೂ ಮಹಾಸಾಗರಗಳಲ್ಲಿ. ಭಾರತದಲ್ಲೂ ಇವೆ, ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯಲ್ಲಿ. ಸಾಮಾನ್ಯವಾಗಿ 2 ರಿಂದ 4 ಮೀಟರ್ ಉದ್ದಕ್ಕೆ ಬೆಳೆಯುವ ಇವುಗಳ ಜೀವಿತಾವಧಿಯು ಸುಮಾರು 40 ರಿಂದ 60 ವರ್ಷಗಳು. ಆದರೆ ಇವುಗಳ ನಿಜವಾದ ವಿಶೇಷತೆ ಏನ್ ಗೊತ್ತಾ? ಅವುಗಳ ಬುದ್ಧಿವಂತಿಕೆ. ಇವು ಕಣ್ಣುಗಳಿಂದ ಮಾತ್ರ ನೋಡೋದಿಲ್ಲ, ಸೌಂಡ್ ವೇವ್ಸ್ ಮೂಲಕ ಸುತ್ತಲಿನ ಜಗತ್ತನ್ನು ಅಬ್ಸರ್ವ್ ಮಾಡ್ತವೆ. ಈ ವಿಶೇಷ ವಿಧಾನವನ್ನು ಎಕೋಲೊಕೇಶನ್ ಅಂತ ಕರೀತಾರೆ. ನೀರಿನೊಳಗೆ ಸೌಂಡ್ ವೇವ್ಸ್ ರಿಲೀಸ್ ಮಾಡಿ ಆ ವೇವ್ಸ್ ಹೋಗಿ ಆಬ್ಜೆಕ್ಟ್ಗೆ ತಾಗಿ ಮತ್ತೆ ರಿಫ್ಲೆಕ್ಟ್ ಆಗಿ ಬಂದ ಆ ಸಿಗ್ನಲ್ ಇಂದಾನೇ ಇವು ಸರೌಂಡಿಂಗ್ ನ ಅಬ್ಸರ್ವ್ ಮಾಡ್ತವೆ. ಇವುಗಳು ಹೆಚ್ಚಾಗಿ ಗುಂಪುಗಳಲ್ಲಿ ಬದುಕುತ್ತವೆ. ಆ ಗುಂಪುಗಳನ್ನು ಪಾಡ್ಸ್ ಅಂತ ಕರೀತಾರೆ. ಇನ್ನು ಬೇಟೆ ಮಾಡುವಾಗ ಒಟ್ಟಿಗೆ ಕೆಲಸ ಮಾಡ್ತವೆ. ಪ್ರತಿಯೊಂದು ಡಾಲ್ಫಿನ್ಗೂ ತನ್ನದೇ ಆದ ವಿಶಿಷ್ಟವಾದ ಸೌಂಡ್ ಇರುತ್ತೆ. ಅದು ಅವುಗಳ ಪರ್ಸನಲ್ ಐಡೆಂಟಿಟಿಯಾಗಿ ಕೆಲಸ ಮಾಡುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ, ಇವು ಸಂಪೂರ್ಣವಾಗಿ ನಿದ್ದೆ ಮಾಡೋದಿಲ್ಲ. ಮೆದುಳಿನ ಒಂದು ಭಾಗ ಮಾತ್ರ ವಿಶ್ರಾಂತಿ ಪಡೆಯುತ್ತೆ, ಮತ್ತೊಂದು ಭಾಗ ಯಾವಾಗಲೂ ಅಲರ್ಟ್ ಆಗಿರುತ್ತೆ. ಈ ಎಲ್ಲಾ ಲಕ್ಷಣಗಳು ಡಾಲ್ಫಿನ್ಗಳನ್ನು ಕೇವಲ ಪ್ರಾಣಿಗಳಲ್ಲ, ಸಮುದ್ರದ ಅತ್ಯಂತ ಬುದ್ಧಿವಂತ ಜೀವಿಗಳಲ್ಲಿ ಒಂದಾಗಿಸುತ್ತದೆ.